ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಲಂಕಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸುಗಳನ್ನು ತಿಳ್ಕೊಳ್ಳೋಣ. ನಹಿ ಚಿತವ ಜಬ್ ಕರಿ ಕೋಪ್ ಕಪಿ ಗಹಿ ದಸನ ಲಾತನ ಮಾರಹಿ ಧರಿ ಕೇಸ್ ನಾರಿ ನಿಕಾರಿ ಬಾಹಿರ್ ತೇತಿ ದೀನ್ पुकारही तब उठेवु क्रुद्ध कृतांत सम गही चरण बानर ढारही ये ही बीच कपिन्ह विध्वंस कृत मुख देखी मन महु हारई यज्ञ विध्वंसी कुशल कपि आये रघुपति पास चलेवु निसाचर क्रुद्ध होई त्यागी जीवन के आस चलत ओहि अति अशुभ भयंकर बैठही गीध उड़ाई सिरन्ह पर भयवु काल बस काहू न माना काहेसी बजावहु जुद्ध निशाना चली तमीचर अनि अपारा बहु गज रथ पदाति असवारा प्रभु सन्मुख धाये खल कैसे सलभ समूह अनल कह जैसे यहाँ देव तन्ह अस्तुति कीन्ही दारुण विपति हमहि येहि दीन्ही अब जनि राम खेलावहु येहि अतिशय दुखित होती बई देही देव बचन सुनी प्रभु मुसुकाना उठी रघुबीर सुधारे बाना जटा जूट दृढ़ बाधे माथे सोहहि सुमन बीच बीच गाथे अरुण नयन बारिद तनु श्यामा अखिल लोक लोचना भी रामा कटि तट परिकर कस्यो निशंगा कर कोದಂಡ ಕಠಿಣ ಸಾರಂಗ. ಇವು ಚೌಪಾಯಿಗಳು, ದೋಹೆ ಮತ್ತು ಛಂದಸ್ಸು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಅಂಗದ, ಹನುಮಂತ ಇವರೆಲ್ಲರೂ ಕೂಡ ಲಂಕೆಯನ್ನು ಪ್ರವೇಶ ಮಾಡಿ ಅವರಿಗೆ ಸ್ವಲ್ಪನೂ ಭಯ ಇಲ್ಲ. ರಾವಣ ಯಜ್ಞ ಮಾಡ್ತಾ ಇದ್ನಲ್ಲ, ಆ ಜಾಗಕ್ಕೆ ಹೋಗಿ ಅವನನ್ನು ಬೇರೆ ಬೇರೆ ರೀತಿಯಲ್ಲಿ ಬೈದು ಅವನನ್ನು ಕಾಲಿನಿಂದ ಒದ್ದು ಮುಷ್ಟಿಯಿಂದ ತಿವಿದು ಏನೇನೋ ಮಾಡಿದ್ರೂ ಕೂಡ ಅವನು ಕಣ್ಣನ್ನು ತೆಗಿಲೇ ಇಲ್ಲ. ಅವನ ಮನಸ್ಸು ಸ್ವಾರ್ಥದಲ್ಲಿ ಮುಳುಗೋಗಿತ್ತು. ರಾವಣ ಇನ್ನೂ ಕಣ್ಮುಚ್ಕೊಂಡೇ ಇರಬೇಕಾದ್ರೆ ವಾನರರೆಲ್ಲ ಕೋಪ ಮಾಡಿಕೊಂಡು ಅವನನ್ನು ಹಲ್ಲುಗಳಿಂದ ಕಚ್ಚೋದಕ್ಕೆ ಶುರು ಮಾಡ್ತಾರೆ, ಒದಿಯೋದಕ್ಕೆ ಶುರು ಮಾಡ್ತಾರೆ. ಅಂತಃಪುರದ ಸ್ತ್ರೀಯರ ಹೆಡೆಮುಡಿ ಎಳೆದು ಹೊರಗಡೆ ಎಳ್ಕೊಂಡು ಬರ್ತಾರೆ. ಅವರು ದೀನರಾಗಿ ಆರ್ತನಾದ ಮಾಡ್ತಾ ಇದ್ರು, ಅಳ್ತಾ ಅವರು ಜೋರಾಗಿ ಕಿರ್ಚಾಡ್ತಾ ಇದ್ದಾರೆ. ಆಗ ರಾವಣ ಕೃತಾಂತನಂತೆ ಕ್ರುದ್ಧನಾಗಿ ಮೇಲೆದ್ದು ವಾನರರ ಕಾಲು ಹಿಡ್ಕೊಂಡು ರಪ ಅಂತ ನೆಲಕ್ಕೆ ಅಪ್ಪಳಿಸ್ತಾನೆ. ಈ ನಡುವೆ ಏನು ಮಾಡಿದ್ರು, ಕಪಿವೀರರೆಲ್ಲರೂ ಕೂಡ ಯಜ್ಞವನ್ನ ಧ್ವಂಸ ಮಾಡ್ತಾರೆ. ಅದನ್ನು ನೋಡಿದಂತಹ ರಾವಣನ ಧೈರ್ಯ ಸಡಿಲುತ್ತೆ. ಅಂದರೆ ಏನು, ಅವನಿಗೆ ಕೋಪ ಬರುತ್ತೆ, ತಾಳ್ಮೆ ಅನ್ನೋದು ಹೊರಟೋಗುತ್ತೆ. ಅಧ್ವರ ಧ್ವಂಸ ಮಾಡಿ ಎಲ್ಲ ವಾನರ ಕೋವಿದರು ಕೂಡ ಶ್ರೀರಾಮನ ಹತ್ತಿರಕ್ಕೆ ಹೊರಟು ಹೋಗ್ತಾರೆ. ಆಗ ರಾವಣ ಜೀವದ ಹಂಗನ್ನ ಬಿಟ್ಟು ರೋಷ ಭೀಷಣನಾಗಿ ಹೊರಗಡೆ ಬರ್ತಾನೆ. ಅವನಿಗಿವಾಗ ತುಂಬಾನೇ ಕೋಪ ಬಂದಿದೆ. ಈಗ ರಾಮ ಮತ್ತು ರಾವಣರ ಯುದ್ಧ ನಡೆಯುವಂಥ ಒಂದು ಸಂದರ್ಭ. ಹೇಗೆ ಆ ಯುದ್ಧ ನಡೆಯುತ್ತೇನೋ ಅನ್ನೋದನ್ನ ತಿಳ್ಕೊಳ್ಳೋಣ. ರಾವಣ ರಣಾಭಿಮುಖವಾಗಿ ಹೊರಟಾಗ, ಅಂದರೆ ಈಗ ಯುದ್ಧ ಮಾಡಬೇಕು ಅಂತ ಅವನು ಸಜ್ಜಾಗಿ ಹೊರಟಿದ್ದಾನೆ. ಬೇಕಾದಷ್ಟು ಅಪಶಕುನಗಳಾಗುತ್ತೆ. ಏನೇನು ಅಪಶಕುನಗಳಾಗುತ್ತೆ? ಹದ್ದುಗಳು ಹಾರು ಬಂದು ಅವನ ತಲೆ ಮೇಲೆನೆ ಕೂತ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಆದರೆ ಅವನು ಕಾಲಕ್ಕೆ ವಶನಾದ್ರಿಂದ ಈ ಯಾವ ಅಪಶಕುನಗಳನ್ನು ಕೂಡ ಅವನು ಪರಿಗಣಿಸಲಿಲ್ಲ. ಯುದ್ಧದ ಬೇರಿಗಳು ಮೊಳಗಲಿ ಅಂತಂದ್ಬಿಟ್ಟು ಅವನು ಅಬ್ಬರಿಸ್ತಾನೆ. ನಿಶಾಚರರ ಅಪಾರ ಸೇನೆ ಈಗ ಹೊರಡುತ್ತೆ. ಅದರಲ್ಲಿ ಏನೇನಿತ್ತು? ಅಸಂಖ್ಯ ಆನೆಗಳಿತ್ತು, ಕುದುರೆಗಳಿತ್ತು, ರಥಗಳು, ಪದಾದಿಗಳು ಎಲ್ಲರೂ ಇದ್ದು ಅವು ಅಗ್ನಿಮುಖವಾಗಿ ಓಡುವಂಥ ಅಸಂಖ್ಯಾತ ಪತಂಗಗಳ ಹಾಗೆ ಪ್ರಭು ಶ್ರೀರಾಮನನ್ನ ಎದುರಿಸೋದಕ್ಕೋಸ್ಕರ ಹೋಗ್ತಾ ಇದ್ದಾವೆ. ಈಗ ನೋಡಿ, ಪತಂಗಗಳು ಏನು ಮಾಡುತ್ತೆ? ಬೆಂಕಿಯ ಕಡೆ ಆಸಕ್ತವಾಗಿ ಆ ಬೆಂಕಿ ಇದ್ದ ಕಡೆ ಅದು ಹತ್ರ ಹೋಗ್ತಾನೆ ಇರುತ್ತೆ. ಹೋಗಿ ಏನು ಮಾಡುತ್ತೆ? ತನ್ನನ್ನು ತಾನೇ ಅದು ಸುಟ್ಕೊಳ್ಳುತ್ತೆ. ಅಂದರೆ ತನ್ನ ಜೀವವನ್ನೇ ಕಳ್ಕೊಳ್ಳುತ್ತಲ್ಲ. ಈಗ ಇವರೆಲ್ಲ ರಾಮನ ಹತ್ರ ಆ ರೀತಿ ಹೋಗ್ತಾ ಇದ್ದಾರೆ. ರಾಮನನ್ನು ಎದುರಿಸೋದಕ್ಕೆ ಇವ್ರಿಗಾಗುತ್ತಾ? ಇಲ್ಲ. ಆದರೂ ಕೂಡ ತಮ್ಮ ಸಾವನ್ನು ತಾವೇ ತರಿಸ್ಕೊಳ್ಳೋದಕ್ಕೆ ಅವರು ರಾಮನ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ಈ ಕಡೆ ದೇವತೆಗಳೆಲ್ಲ ಸೇರಿಕೊಂಡು ಪ್ರಭು ಶ್ರೀರಾಮಚಂದ್ರನನ್ನು ಸ್ತುತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಓ ಶ್ರೀ ರಘುಪುಂಗವ, ಈ ರಾವಣ ನಮಗೆ ದಾರುಣವಾದಂಥ ದುಃಖವನ್ನು ನೀಡಿದ್ದಾನೆ. ಇವನನ್ನು ಇನ್ನೂ ಹೆಚ್ಚು ಆಟ ಆಡಿಸ್ದೇನೆ ಬೇಗ ಇವನನ್ನು ವಧೆ ಮಾಡಿಬಿಡು, ಅಂದರೆ ಅವನನ್ನು ಕೊಂದುಬಿಡು.
ಜಾನಕಿ ದೇವಿ ತುಂಬಾನೇ ದುಃಖಾತುರಳಾಗಿದ್ದಾಳೆ. ಅವಳಿಗೆ ದುಃಖನೂ ತುಂಬ ಇದೆ, ಮತ್ತು ನಿನ್ನನ್ನು ನೋಡುವಂಥ ಆತುರತೆ ಕೂಡ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ದೇವತೆಗಳ ಮಾತನ್ನ ಕೇಳಿಸ್ಕೊಂಡಿದ್ದ ತಕ್ಷಣ ಪ್ರಭು ಶ್ರೀರಾಮ ಮುಗುಳ್ನಗೆಯನ್ನು ಬೀರ್ತಾನೆ. ಆಮೇಲೆ ಅವನು ಎದ್ದು ತನ್ನ ಬಾಣಗಳನ್ನೆಲ್ಲ ರೆಡಿ ಮಾಡಿಕೊಂಡು ತಲೆ ಮೇಲಿನ ಜಟಾಜೂಟ ಇರುತ್ತಲ್ಲ ಅದನ್ನೆಲ್ಲ ಸರಿಪಡಿಸ್ಕೊಂಡು ಅದರ ಮಧ್ಯದಲ್ಲಿ ಹೂವನ್ನ ಇಟ್ಟಿದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅರುಣ ನಯನನು ಅಂದ್ರೆ ಸೂರ್ಯನ ಹಾಗೆ ಕಣ್ಣಿರುವಂಥವನು, ಮೇಘ ಶ್ಯಾಮಲನು ಅಂದ್ರೆ ಮೇಘ ಯಾವ ಬಣ್ಣದಲ್ಲಿರುತ್ತೋ ಆ ಬಣ್ಣದಲ್ಲಿರುವಂಥವನು, ಅಖಿಲ ಲೋಕ ಲೋಚನಾಭಿರಾಮನೂ ಆದಂತಹ ಪ್ರಭು ಸೊಂಟಕ್ಕೆ ನಿಷಂಗವನ್ನು, ಕೈಯಲ್ಲಿ ಶಾರಂಗವನ್ನು ಧರಿಸ್ತಾನೆ. ಶಾರಂಗ ಅಂದ್ರೆ ಅವನ ಧನಸ್ಸಿನ ಹೆಸರು. ಅದನ್ನ ತಗೊಂಡಿದ್ದಾನೀಗ ಶ್ರೀರಾಮ. ಈಗ ರಾವಣನ ಮೇಲೆ ಯುದ್ಧ ಮಾಡೋದಕ್ಕೆ ತಯಾರಾಗಿದ್ದಾನೆ. ಮುಂದೆ ಹೇಗೆ ಆ ಯುದ್ಧ ನಡೆಯುತ್ತೆ, ಏನು ರಾವಣ ಏನೆಲ್ಲ ಮಾಡ್ತಾನೆ, ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹರೇ ಕೃಷ್ಣ.